Good afternoon everyone. Welcome to science class. Today in this class we will discussing about simple machines. In previous class we discussed about force, work, friction. Today in this class work and machines, simple machines that we use in our everyday life. ಸಿಂಪಲ್ ಮಿಷಿನ್ಸನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಬಳಕೆ ಮಾಡ್ತೇವೆ. ಆರ್ ದ ವೀಲ್ ಆ್ಯಂಡ್ ಆ್ಯಕ್ಸಲ್, ವೀಲ್ ಆಗಿರ್ಬೋದು, ಚಕ್ರ ಆಗಿರ್ಬೋದು, ಅದ್ರ ಮಧ್ಯದಲ್ಲಿರುವಂಥ ಆ್ಯಕ್ಸಲ್ ಆಗಿರ್ಬೋದು, ಇನ್ಸೈಡ್ ಪ್ಲೇನ್ ಜಾರುವಂತಹ ಇಳಿಜಾರಾಗಿರುವಂಥದ್ದಾಗಿರ್ಬೋದು, ಅಥವಾ ಸ್ಕ್ರೀವ್ ಆ್ಯಂಡ್ ವೆಡ್ಜರ್ಸ್, ಪುಲ್ಲೀಸ್, ರಾಟೆ ಆ್ಯಂಡ್ ಲಿವರ್ಸ್. ಆಲ್ ಬಿಗ್ ಆ್ಯಂಡ್ ಕಾಂಪ್ಲೆಕ್ಸ್ ಮಿಷಿನ್ಸ್ ಆರ್ ಕಾಂಬಿನೇಷನ್ ಆಫ್ ದೀಸ್ ಸಿಂಪಲ್ ಮಿಷಿನ್ಸ್. ಎಲ್ಲ ದೊಡ್ಡದಾಗಿರುವಂತಹ ಮಿಷಿನ್ಸ್ಗಳು ಕೂಡ ಈ ರೀತಿಯಾದಂತಹ ಚಿಕ್ಕ ಮಿಷಿನ್ಸಿಂದನೇ ಕಾಂಬಿನೇಷನ್ ಜೊತೆಗೂಡಿ ಅವುಗಳೆಲ್ಲವೂ ಮಾಡಲ್ಪಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ wheel and axle also one of the simple machines. The axle is a strong iron or steel rod that passes through the center of the wheel and that supported to more lift objects. We use it in bicycles. The axle is a strong iron steel rod that passes through the center of the wheel. ಆಕ್ಸಲ್ಲು ವೀಲ್ನ ಮಧ್ಯದಲ್ಲಿ ಕಂಡುಬರುತ್ತೆ. ದ ಸಪೋರ್ಟ್ ಟು ಮೂವ್ ಆರ್ ಲಿಫ್ಟ್ ಆಬ್ಜೆಕ್ಟ್ಸ್, ಅದು ಮೂವ್ ಆಗಲಿಕ್ಕೆ, ವೀಲ್ ಮೂವ್ ಆಗಲಿಕ್ಕೆ, ಚಕ್ರ ಮುಂದ್ಗಡೆ ಮೂವ್ ಆಗಲಿಕ್ಕೆ, ಮತ್ತು ಲಿಫ್ಟ್ ಆಬ್ಜೆಕ್ಟ್ಸ್ ಅಂತಂದರೆ ವಸ್ತುಗಳನ್ನು ಲಿಫ್ಟ್ ಮಾಡಲಿಕ್ಕೆ, ಎತ್ತಲಿಕ್ಕೆ ಈ ಆಕ್ಸಲು ವೀಲ್ಗೆ ಸಪೋರ್ಟಿವ್ ಆಗಿರುತ್ತೆ. ವಿ ಯೂಸ್ ಇಟ್ ಇನ್ ಬೈಸಿಕಲ್, ಇವುಗಳನ್ನು ಸೈಕಲ್ನಲ್ಲಿ ಯೂಸ್ ಆಗಿರೋದನ್ನು ನಾವು ಕಾಣಬಹುದು. ಇನ್ಸೈಡ್ ಪ್ಲೇನ್ ಮತ್ತು ಇಳಿಜಾರಾಗಿರುವಂತಹ ಒಂದು ಪ್ರದೇಶ. ಇನ್ಸೈಡ್ ಪ್ಲೇನ್ ಈಸ್ ಎ ಸ್ಲೈಂಟಿಂಗ್ ಸರ್ಫೇಸ್, ಅದು ಸ್ಲೈಂಟಿಂಗ್ ಸರ್ಫೇಸ್ ಇಳಿಜಾರಾಗಿರುವಂಥದ್ದು ಮಿಷಿನ್ ಆಗಿರುತ್ತೆ. ಇದು ಸರ್ಫೇಸ್ ವಿಚ್ ಹೆಲ್ಪ್ಸ್ ಕಂಟೆಂಟ್ ಎ ಲೋಯರ್ ಲೆವೆಲ್ ವಿತ್ ಎ ಹೈಯರ್ ಲೆವೆಲಿಂದ ಲೋಯರ್ ಲೆವೆಲ್ಗೆ ನಾವು ಆಬ್ಜೆಕ್ಟ್ಸನ್ನು ಥಿಂಗ್ಸನ್ನು ಇಳಿಸ್ಬೇಕಾದ್ರೆ, ಅಥವಾ ಹೈಯರ್ ಲೆವೆಲಿಂದ ಲೋಯರ್ ಲೆವೆಲ್ಗೆ ಆಬ್ಜೆಕ್ಟ್ಸನ್ನು, ಲೋಯರ್ ಲೆವೆಲಿಂದ ಹೈಯರ್ ಲೆವೆಲ್ಗೆ ಆಬ್ಜೆಕ್ಟ್ಸನ್ನು ಲಿಫ್ಟ್ ಮಾಡಬೇಕಾದ್ರೆ ಈ ಇನ್ಸೈಡ್ ಪ್ಲೇನು ಯೂಸ್ ಆಗುತ್ತೆ. ಇಟ್ ಕ್ಯಾನ್ ಸಿಂಪ್ಲಿ ಬಿ ಸ್ಮೂತ್ ಬೋರ್ಡ್ ಪ್ಲೇಸ್ಡ್ ಆಟ್ ಆ್ಯನ್ ಆ್ಯಂಗಲ್, ಇದು ತುಂಬ ಸ್ಮೂತ್ ಆಗಿರುತ್ತೆ. ಪ್ಲೇಸ್ಡ್ ಆ್ಯನ್ ಆ್ಯಂಗಲ್. ಯು ಮೇ ಹ್ಯಾವ್ ಬೀನ್ ಸೀನ್ ಆ್ಯನ್ ಇನ್ಸೈಡ್ ಪ್ಲೇನ್ ಪ್ಲೇಸ್ಡ್ ಅಗೇನ್ಸ್ಟ್ ದ ಬ್ಯಾಕ್ ಆಫ್ ಎ ಟ್ರಕ್ಗೆ ಅಂದರೆ ಒಂದು ಗಾಡಿಗೆ ಆಬ್ಜೆಕ್ಟ್ಸನ್ನು, ಅಂದರೆ ಯಾವುದಾದ್ರೂ ವಸ್ತುಗಳನ್ನು ಮೇಲೆ ಹಾಕಬೇಕು ಅಂತಂದರೆ ಈ ರೀತಿ ಇನ್ಸೈಡ್ ಪ್ಲ್ಯಾನನ್ನು ಫಿಕ್ಸ್ ಮಾಡಿ ಅಲ್ಲಿಗೆ ಆಬ್ಜೆಕ್ಟ್ಸನ್ನು ಏನು ಮಾಡ್ತಾರೆ, ಲಿಫ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಇನ್ಸೈಡ್ ಪ್ಲ್ಯಾನ್ದು ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ, ಒಂದು ಟ್ರಕ್ ಇದೆ. ಆ ಟ್ರಕ್ಕಿಗೆ ಒಬ್ಬ ಹುಡುಗ ಇನ್ಸೈಡ್ ಪ್ಲ್ಯಾನ್ ಮುಖಾಂತರ ಅಲ್ಲಿ ಆಬ್ಜೆಕ್ಟ್ಸನ್ನು ಲಿಫ್ಟ್ ಮಾಡ್ತಾ ಇದ್ದಾನೆ. ಡ್ರಮ್ಸ್ ಆ್ಯಂಡ್ ಅದರ್ ರೌಂಡ್ ಆಬ್ಜೆಕ್ಟ್ಸ್ ಕ್ಯಾನ್ ಈಸಿಲಿ ಬಿ ರೋಲ್ಡ್ ಅಪ್ ಇಟ್ಸ್ ಟ್ರಂಕ್. ಹಾಗೆಯೇ ಡ್ರಮ್ಸ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಇವುಗಳನ್ನು ಬೇಗ ಉರುಳಿಸ್ಬೇಕು ಅಂತಂದರೆ ಈ ಇನ್ಸೈಡ್ ಪ್ಲ್ಯಾನನ್ನು ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಆರ್ ಡೌನ್ ಆನ್ ಟು ದ ಗ್ರೌಂಡ್ ವಿತ್ ದ ಹೆಲ್ಪ್ ಆಫ್ ಆ್ಯನ್ ಇನ್ಸೈಡ್ ಪ್ಲ್ಯಾನ್. ಆ್ಯಂಡ್ ವೆಡ್ಜ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪಲ್ ಮಿಷಿನ್. ಎ ವೆಡ್ಜ್ ಹ್ಯಾಸ್ ಎ ಲೀಸ್ಟ್ ಒನ್ ಸ್ಲ್ಯಾಂಟಿಂಗ್ ಸರ್ಫೇಸ್ ಎಂಡಿಂಗ್ ದ ಶಾರ್ಪ್ ಎಡ್ಜ್. ಇದು ಅಷ್ಟೇ, ಅದ್ರ ಎಡ್ಜಲ್ಲಿ ಶಾರ್ಪ್ ಆಗಿರುತ್ತೆ. ದಿಸ್ ಹೆಲ್ಪ್ಸ್ ಟು ಕಟ್ ಥಿಂಗ್ಸ್, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಥಿಂಗ್ಸನ್ನು ಕಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಎ ಗುಡ್ ಎಕ್ಸಾಂಪಲ್ ಈಸ್ ಆ್ಯನ್ ಆ್ಯಕ್ಸ್. ಇದಕ್ಕೆ ವೆಡ್ಜಸ್ಗೆ ಒಂದು ಎಕ್ಸಾಂಪಲ್ ಅಂತಂದರೆ ಆ್ಯಕ್ಸ್, ಕೊಡಲಿ ಅಂತ ಹೇಳ್ತಿರಲ್ವಾ, ಆ ಕೊಡಲಿ ಇದಕ್ಕೆ ವೆಡ್ಜಸ್ಗೆ ಒಂದು ಸಿಂಪಲ್ ಎಕ್ಸಾಂಪಲು. ವಿಚ್ ಕ್ಯಾನ್ ಕಟ್ ವುಡ್, ಇದರಿಂದ ನಾವು ಮರವನ್ನು ಕಟ್ ಮಾಡಬಹುದು. ಸ್ಕ್ರೀವ್ ನಿಮ್ಗೆ ಗೊತ್ತಾಯಿದೆಯಲ್ವ, ಸ್ಕ್ರೂ, ಅದನ್ನು ಏನಾದರೂ ಬಳಸಿ ನಾವು ಫಿಟ್ ಮಾಡ್ಬೋದಲ್ವಾ.
Screw is an inside plan wrapped around a cylinder that has sharp pointed end. ಇದು ಎಂಡಲ್ಲಿ ಶಾರ್ಪ್ ಪಾಯಿಂಟ್ ಆಗಿರುತ್ತೆ ಮತ್ತು ಅದು ನೋಡಲಿಕ್ಕೆ ಇನ್ಸೈಡ್ ಪ್ಲಾನ್ ಅಂತಲೇ ಇರುತ್ತೆ. ಸ್ಕ್ರೀವ್ ಆರ್ ಟರ್ನ್ ವಿತ್ ದ ಹೆಲ್ಪ್ ಆಫ್ ಸ್ಕ್ರೂ ಡ್ರೈವರಿಂದ ಅದನ್ನು ನಾವು ಸ್ಕ್ರೀವನ್ನು ತಿರುಗಿಸಿದಾಗ ಅದೇನಾಗುತ್ತೆ, ಟರ್ನ್ ಆಗುತ್ತೆ. ಆ್ಯಸ್ ದೇ ರೊಟೇಟ್ ಅದು ರೊಟೇಟ್ ಆಗಿ ದೇ ಆಲ್ಸೋ ಮೂವ್ ಫಾರ್ವರ್ಡ್, ಮತ್ತು ಕೆಳಗಡೆ ಅದು ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಸೊ ದೇ ಹೆಲ್ಪ್ ಅಸ್ ಅಟ್ಯಾಚ್ ದ ಥಿಂಗ್ಸ್ ಟು ಈಚ್ ಅದರ್. ಒಂದು ವಸ್ತುವನ್ನು ಇನ್ನೊಂದು ವಸ್ತುಗೆ ಅದನ್ನು ಅಟ್ಯಾಚ್ ಮಾಡಲಿಕ್ಕೆ ಈ ಸ್ಕ್ರೀವನ್ನು ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲೂ ಆಗಿರ್ಬೋದು, ಟೇಬಲ್ ಆಗಿರ್ಬೋದು ಅಥವಾ ಫ್ಯಾನ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಯಾವುದನ್ನೇ ಫಿಟ್ ಮಾಡಲಿಕ್ಕೆ ಅಥವಾ ಸ್ವಿಚ್ ಬೋರ್ಡ್ ಆಗಿರ್ಬೋದು, ಅದನ್ನು ಫಿಟ್ ಮಾಡಲಿಕ್ಕೆ ಸ್ಕ್ರೂವನ್ನು ಯೂಸ್ ಮಾಡ್ತಾರೆ. ಸ್ಕ್ರೂ ಡ್ರೈವರ್ ಮೂಲಕ ಅದನ್ನು ಟರ್ನ್ ಮಾಡುವಾಗ, ಅದನ್ನು ಇದು ಮಾಡುವಾಗ ಅದು ಮೂವ್ ಫಾರ್ವರ್ಡ್, ಕೆಳಗಡೆ ಅದು ಫಾರ್ವರ್ಡ್ ಆಗುತ್ತೆ. ಆ್ಯಂಡ್ ಸೊ ದೇ ಹೆಲ್ಪ್ ಅಸ್ ಟು ಅಟ್ಯಾಚ್ ಥಿಂಗ್ಸ್ ಟು ಈಚ್ ಅದರ್. ಒಂದು ವಸ್ತು ಇನ್ನೊಂದು ವಸ್ತುಗೆ ಅಟ್ಯಾಚ್ ಆಗಲಿಕ್ಕೆ ಈ ಸ್ಕ್ರೀವನ್ನು ಬಳಸಿ ಅದನ್ನು ಫಿಟ್ ಮಾಡ್ತಾರೆ. ಲೆವರ್ ಆರ್ ಲಿವರ್. ಎ ಲೆವರ್ ಈಸ್ ಎ ಲಾಂಗ್ ರಾಡ್ ಯೂಸ್ ಟು ಲಿಫ್ಟ್ ಹೆವಿ ಐಟಮ್ಸ್. ರಾಡ್ ಅಂತ ಕರಿತೀವಲ್ಲ, ಅದನ್ನ ಲಿವರ್ ಅಂತ ಅಥವಾ ಲೆವರ್ ಅಂತ ಕರಿತೇವೆ. ಸೊ ಇದು ಭಾರವಾದಂತಹ ವಸ್ತುಗಳನ್ನು ಎತ್ತಲಿಕ್ಕೆ ಇದನ್ನು ಬಳಸ್ತಾರೆ. ವಿ ಕ್ಯಾನ್ ಮೂವ್ ಬಿಗ್ ಸ್ಟೋನ್ಸ್ ಯೂಸಿಂಗ್ ಎ ಲೆವರ್. ನಾವು ದೊಡ್ಡದಾದಂತಹ ಕಲ್ಲುಗಳನ್ನು ಬಳಸಿ ನಾವು ಕಲ್ಲುಗಳನ್ನು ಎತ್ತಲಿಕ್ಕೆ, ಉರುಳಿಸ್ಲಿಕ್ಕೆ ರಾಡನ್ನು ಯೂಸ್ ಮಾಡಿ ನಾವು ಅದನ್ನು ಉರುಳಿಸ್ಲಿಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ವೆನ್ ವಿ ಯೂಸ್ ಎ ಸ್ಪೂನ್ ಹ್ಯಾಂಡಲ್ ಟು ಹೆಲ್ಪ್ ಓಪನ್ ಎ ಲಿಡ್ ಆಫ್ ಎ ಟಿನ್. ಸೊ ನಾವೀಗ ಒಂದು ಸ್ಪೂನನ್ನು ಯೂಸ್ ಮಾಡಿ ಒಂದು ಟಿನ್ ಥರ ಇರುವಂತಹದನ್ನು ನಾವೇನು ಮಾಡ್ಬೋದು, ತೆಗಿಬಹುದು ಅಲ್ವಾ. ಟಿನ್ ಥರ ಇರುತ್ತೆ, ಅದ್ರ ಮೇಲೆ ಕ್ಯಾಪ್ ಇತ್ತು ಅಂತಂದರೆ ಅದನ್ನು ಸ್ಪೂನನ್ನು ಯೂಸ್ ಮಾಡಿ ಅದನ್ನು ಹ್ಯಾಂಡಲ್ ಮಾಡಿ ತೆಗಿಬೋದು. ದ ಸ್ಪೂನ್ ಆ್ಯಕ್ಟ್ಸ್ ಆಸ್ ಎ ಲೆವರ್. ಹಾಗೆಯೇ ಸ್ಪೂನು ಕೂಡ ಅದೇನಾಗುತ್ತೆ, ಲೆವರ್ ಆಗಿ ಬಳಕೆಯಾಗುತ್ತೆ ನಮಗೆ. ಪುಲ್ಲೀಸ್ ಮೀನ್ಸ್ ರಾಟೆ ಅಂತ ಕರಿತೀವಿ. ಇದು ನಾವು ಎಲ್ಲಿ ಕಾಣಬಹುದು ಅಂದರೆ ವೆಲ್ ಅಂದರೆ ಬಾವಿಯಲ್ಲಿ ಕಾಣಬಹುದು. ಎ ಪುಲ್ಲಿ ಯೂಸಸ್ ಎ ಗ್ರೂಡ್ ವೀಲ್ ಎ ರೋಪ್ ಟು ರೈಸ್. ಅಲ್ಲಿಗೆ ಪುಲ್ಲಿಗೆ ರೋಪ್ ಅಂದರೆ ಹಗ್ಗವನ್ನು ಹಾಕಿ ನಾವು ಕೆಳಗಡೆ ನಾವು ಆಬ್ಜೆಕ್ಟ್ಸನ್ನು ಕೆಳಗಡೆ ಆಬ್ಜೆಕ್ಟ್ಸನ್ನು ಅಂದರೆ ಥಿಂಗ್ಸನ್ನು ಕೆಳಗಡೆ ಇಳಿಸ್ಬೋದು, ಮತ್ತು ಥಿಂಗ್ಸನ್ನು ಮೇಲ್ಗಡೆ ಎತ್ತಲಿಕ್ಕೆ ಈ ಪುಲ್ಲಿನ ನಾವು ಯೂಸ್ ಮಾಡಿಕೊಡ್ತೇವೆ. ಲೋಯರ್ ಆರ್ ಮೂವ್ ಎ ವೆಯ್ಟ್, ಭಾರವಾದ ವಸ್ತುವನ್ನು ಎತ್ತಲಿಕ್ಕೆ ಮತ್ತು ಇಳಿಸ್ಲಿಕ್ಕೆ ಯೂಸ್ ಮಾಡಿಕೊಡ್ತೇವೆ. ಯು ಮೇ ಹ್ಯಾವ್ ಸೀನ್ ಪೀಪಲ್ ಇನ್ ವಿಲೇಜಸ್ ಟೇಕಿಂಗ್ ಔಟ್ ವಾಟರ್ ಫ್ರಮ್ ಎ ವೆಲ್ ಯೂಸಿಂಗ್ ಪುಲ್ಲಿ. ಯು ಮೇ ಹ್ಯಾವ್ ಸೀನ್, ನಾವು ಎಲ್ಲಿ ನೋಡಬಹುದು, ಯು ಮೇ ಹ್ಯಾವ್ ಸೀನ್ ಪೀಪಲ್ ಇನ್ ವಿಲೇಜಸ್, ಹಳ್ಳಿಗಳಲ್ಲಿ ನಾವು ನೋಡ್ಬೋದು ಟೇಕಿಂಗ್ ಔಟ್ ವಾಟರ್ ಫ್ರಮ್ ಎ ವೆಲ್, ಬಾವಿಯಿಂದ ನೀರು ತೆಗಿಲಿಕ್ಕೆ ಈ ಪುಲ್ಲಿಯನ್ನು ಯೂಸ್ ಮಾಡಿ ಆ ಪುಲ್ಲಿಗೆ ರೋಪ್ ಅಂತಂದರೆ ಹಗ್ಗವನ್ನು ಫಿಕ್ಸ್ ಮಾಡಿ ಅದನ್ನು ಬಿಂದಿಗೆಯನ್ನು ಕೆಳಗಡೆ ಇಳಿಸ್ತಾರೆ. ಅಲ್ಲಿಂದ ನೀರನ್ನು ಮತ್ತೆ ತೆಗೆದುಕೊಳ್ಳಿಕ್ಕೂ ಕೂಡ ರೋಪನ್ನು ಎಳೆಯುವಾಗ ನಮಗೆ ನೀರು ಸಿಗುತ್ತೆ. ಹೀಗೆ ಪುಲ್ಲಿ ನಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಎನರ್ಜಿ ಆ್ಯಂಡ್ ಇಟ್ಸ್ ಸೋರ್ಸ್. ಶಕ್ತಿ ಮತ್ತು ಅದರ ಮೂಲಗಳು. ಎನಿಥಿಂಗ್ ಸ್ಪೆಂಟ್ ಆರ್ ಯೂಸ್ಡ್ ಇನ್ ವರ್ಕ್ ಈಸ್ ಕಾಲ್ಡ್ ಎನರ್ಜಿ. ಎನಿಥಿಂಗ್ ಸ್ಪೆಂಟ್ ಆರ್ ಯೂಸ್ಡ್ ಇನ್ ಡೂಯಿಂಗ್ ವರ್ಕ್. ಯಾವುದೇ ಸಮಯವನ್ನಾಗಲಿ ಅಥವಾ ಡೂಯಿಂಗ್ ವರ್ಕ್ ನಾವು ಕೆಲಸವನ್ನು ಮಾಡಲಿಕ್ಕೆ ಬಳಸುವಂತಹ ನಮ್ಮ ಸಾಮರ್ಥ್ಯವನ್ನೇ ನಾವು ಶಕ್ತಿ ಅಂತ ಕರಿತೇವೆ. ನಾವು ಒಂದು ಕೆಲಸ ಮಾಡಬೇಕು ಅಂತಂದರೆ ನಮಗೇನು ಬೇಕು, ಶಕ್ತಿ ಬೇಕು. ಎನಿಥಿಂಗ್ ಸ್ಪೆಂಟ್ ಆರ್ ಯೂಸ್ಡ್ ಇನ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಎನರ್ಜಿ. ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನೇ ನಾವು ಶಕ್ತಿ ಎಂಬುದಾಗಿ ಕರಿತೇವೆ. ಎನರ್ಜಿ ಇಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಎನರ್ಜಿ ಇಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಕೆಲಸ ಮಾಡಲು ನಮಗೆ ಬೇಕಾದಂತಹ ಶಕ್ತಿಯನ್ನೇ ನಾವು ಕೆಲಸ ಮಾಡಲು ಇರುವಂತಹ ಶಕ್ತಿಯನ್ನೇ ನಾವು ಎನರ್ಜಿ ಅಂತ ಕರಿತೇವೆ. ವಿ ಗೆಟ್ ಅವರ್ ಎನರ್ಜಿ ಫ್ರಮ್ ಫುಡ್. ಹಾಗಾದರೆ ನಮಗೆ ಶಕ್ತಿ ಯಾವುದರಿಂದ ಬರುತ್ತೆ? ಆಹಾರದಿಂದ. ವಿ ಗೆಟ್ ಅವರ್ ಎನರ್ಜಿ ಫ್ರಮ್ ಫುಡ್. ಯಾವಾಗ ನಾವು ಆಹಾರವನ್ನು ತಗೊಳ್ತೀವೋ ಆಗ ನಮಗೆ ಶಕ್ತಿ ಸಿಗುತ್ತೆ. Animal get energy there by eating plants and other animals. ಪ್ರಾಣಿಗಳಿಗೂ ಸಹ ಅವು ಸಸ್ಯಗಳನ್ನು ಆಹಾರವಾಗಿ ತಿಂದಾಗ ಅಥವಾ ಆನಿಮಲ್ಸು ಇನ್ನೊಂದು ಬೇರೆ ಆನಿಮಲ್ಸನ್ನು ತಿಂದಾಗಲೂ ಕೂಡ ಅವುಗಳಿಗೇನು ಸಿಗುತ್ತೆ? ಶಕ್ತಿ ಸಿಗುತ್ತೆ. ಪ್ಲಾಂಟ್ಸ್ ಗೆಟ್ ದೇರ್ ಎನರ್ಜಿ ಫ್ರಮ್ ದ ಸಾಯಿಲ್ ಆ್ಯಂಡ್ ದ ಸನ್.
ಹಾಗೆಯೇ ಪ್ಲ್ಯಾಂಟ್ಸ್ ಗೆಟ್ ಎನರ್ಜಿ. ಹಾಗಾದರೆ ಸಸ್ಯಗಳಿಗೆ ಯಾವುದರಿಂದ ಶಕ್ತಿ ಬರುತ್ತೆ? ಪ್ಲ್ಯಾಂಟ್ಸ್ ಗೆಟ್ ದೇರ್ ಎನರ್ಜಿ ಫ್ರಮ್ ದ ಸಾಯಿಲ್ ಆ್ಯಂಡ್ ದ ಸನ್. ಸೂರ್ಯ ಮತ್ತು ಸಾಯಿಲ್ ಅಂದರೆ ಮಣ್ಣು, ಇವುಗಳ ಮೂಲಕ ಪ್ಲ್ಯಾಂಟ್ಸ್ಗೆ ಸಸ್ಯಗಳಿಗೆ ಶಕ್ತಿ ಬರುತ್ತೆ. ಸೊ ವಿ ಗೆಟ್ ಎನರ್ಜಿ ಫ್ರಮ್ ಫುಡ್ ಎನಿಥಿಂಗ್ ಸ್ಪೆಂಟ್ ಆರ್ ಯೂಸ್ಡ್ ಇನ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಎನರ್ಜಿ. ಎನರ್ಜಿ ಇಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಕೆಲಸ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಸಾಮರ್ಥ್ಯವನ್ನೇ ನಾವು ಶಕ್ತಿ ಎಂಬುದಾಗಿ ಕರಿತೇವೆ. ಎವ್ರಿಥಿಂಗ್ ದಟ್ ವರ್ಕ್ಸ್ ಆರ್ ಮೂವ್ಸ್ ನೀಡ್ಸ್ ಸಮ್ ಕೈಂಡ್ಸ್ ಆಫ್ ಎನರ್ಜಿ. ಎವ್ರಿಥಿಂಗ್ ದಟ್ ವರ್ಕ್ಸ್ ಆರ್ ಮೂವ್ಸ್ ನೀಡ್ಸ್ ಸಮ್ ಕೈಂಡ್ಸ್ ಆಫ್ ಎನರ್ಜಿ. ಯಾವುದೇ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿನೇ ಆಗಿರ್ಬೋದು, ಅವನು ವರ್ಕ್ ಮಾಡಲಿಕ್ಕೆ ಅಥವಾ ಚಲಿಸಲಿಕ್ಕೆ ಅವನಿಗೇನು ಬೇಕು? ನೀಡ್ಸ್ ಸಮ್ ಕೈಂಡ್ ಆಫ್ ಎನರ್ಜಿ. ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಯಾವುದೇ ಆಗಿರ್ಬೋದು ಅವುಗಳಿಗೆ ಕೆಲಸ ಮಾಡಲಿಕ್ಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ ಆಗಬೇಕು ಅಂದರೆ ಅದಕ್ಕೆ ಏನು ಬೇಕಾಗಿರುತ್ತೆ? ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಬೇಕಾಗಿರುತ್ತೆ. ಈವನ್ ಮಿಷಿನ್ಸ್ ನೀಡ್ ಎನರ್ಜಿ. ಹಾಗೆಯೇ ಮನುಷ್ಯರಿಗಷ್ಟೇ ಅಲ್ಲ, ಮಿಷಿನ್ಸ್ಗೂ ಕೂಡ ಯಾವುದನ್ನು ನಾವು ಮಿಷಿನ್ಸ್ ಅಂತ ಕರಿತೇವೆ, ಅವೆಲ್ಲವೂ ಕೂಡ ಅವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಬೇಕು ಅಂದರೆ ಅಥವಾ ಕೆಲಸವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಏನು ಬೇಕಾಗಿರುತ್ತೆ? ಶಕ್ತಿ ಬೇಕಾಗಿರುತ್ತೆ, ಎನರ್ಜಿ ಬೇಕಾಗಿರುತ್ತೆ. ಈವನ್ ಮಿಷಿನ್ಸ್ ನೀಡ್ ಎನರ್ಜಿ. ಈವನ್ ಮಿಷಿನ್ಸ್ ಆಲ್ಸೋ ನೀಡ್ ಎನರ್ಜಿ. ಯೂಶ್ವಲಿ ಮಿಷಿನ್ಸ್ ಗೆಟ್ ದೇರ್ ಎನರ್ಜಿ ಫ್ರಮ್ ಫ್ಯೂಯಲ್ಸ್. ಹಾಗಾಗಿ ಮಿಷಿನ್ಸ್ಗೆ ಯೂಶ್ವಲ್ ಆಗಿ ಸಾಮಾನ್ಯವಾಗಿ ಫ್ಯೂಯಲ್ಸ್ ಇಂಧನ ಬೇಕಾಗಿರುತ್ತೆ. ಏನು ಇಂಧನ ಅಂದರೆ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಈ ರೀತಿ ಅವುಗಳಿಗೆ ಇಂಧನವನ್ನು ಹಾಕಿದಾಗ ಮಾತ್ರ ಆ ವೆಹಿಕಲ್ಸು ಮೂವ್ ಆಗುತ್ತೆ ಮತ್ತು ವರ್ಕ್ ಆಗುತ್ತೆ. ಆ್ಯಂಡ್ ಏರೋಪ್ಲೇನ್ ಆಗಿರ್ಬೋದು ನೀಡ್ಸ್ ಫ್ಯೂಯಲ್. ಅದಕ್ಕೂ ಕೂಡ ಇಂಧನ ಬೇಕಾಗಿರುತ್ತೆ ಟು ಫ್ಲೈ. ಅದು ಕೆಳಗಿಂದ ಮೇಲ್ಗಡೆ ಹಾರಬೇಕು ಅಂತಂದರೆ ಅದಕ್ಕೆ ಏನು ಬೇಕಾಗಿರುತ್ತೆ? ಫ್ಯೂಯಲ್ಸ್, ಇಂಧನ ಬೇಕಾಗಿರುತ್ತೆ. ಎ ಲ್ಯಾಂಪ್ ನೀಡ್ಸ್ ಕೆರೋಸಿನ್ ಆಯಿಲ್. ಹಾಗೆಯೇ ಎ ಲ್ಯಾಂಪ್ ನೀಡ್ಸ್ ಕೆರೋಸಿನ್ ಆಯಿಲ್. ಸೀಮೆ ಎಣ್ಣೆ. ಎ ಲ್ಯಾಂಪ್ ನೀಡ್ಸ್, ಒಂದು ದೀಪ ಉರಿಬೇಕು ಅಂತಂದರೆ ಲ್ಯಾಂಪ್ಗೆ ಏನು ಫಿಲ್ ಆಗಿರಬೇಕು? ಕೆರೋಸಿನ್, ಸೀಮೆ ಎಣ್ಣೆ ಬೇಕಾಗಿರುತ್ತೆ. ಸೀಮೆ ಎಣ್ಣೆ ಖಾಲಿ ಆದ ತಕ್ಷಣ ಆ ಲ್ಯಾಂಪು ಅದು ಹಾಗೆ ಹಾರು ಹೋಗ್ತದೆ. ಹಾಗಾಗಿ ಎ ಲ್ಯಾಂಪ್ ನೀಡ್ಸ್ ಕೆರೋಸಿನ್ ಆಯಿಲ್ ಟು ಗಿವ್ ಔಟ್ ಲೈಟ್. ಆ ಲ್ಯಾಂಪು ಲೈಟನ್ನು, ಬೆಳಕನ್ನು ಕೊಡಬೇಕು, ಉರಿಬೇಕು ಅಂತಂದರೆ ಅದಕ್ಕೇನು ಬೇಕಾಗಿರುತ್ತೆ? ಫ್ಯೂಯಲ್ಸ್ ಬೇಕಾಗಿರುತ್ತೆ, ಕೆರೋಸಿನ್ ಬೇಕಾಗಿರುತ್ತೆ. ಸೀಮೆ ಎಣ್ಣೆಯನ್ನು ಯಾವಾಗ ಫಿಲ್ ಮಾಡ್ತೀವೋ, ವೆನ್ ವಿ ಫಿಲ್ ಕೆರೋಸಿನ್ ಆಯಿಲ್ ಇಟ್ ಗಿವ್ ಔಟ್ ಲೈಟ್. ಅದು ಲ್ಯಾಂಪ್ ನಮಗೇನು ಕೊಡುತ್ತೆ? ಬೆಳಕನ್ನು ಕೊಡುತ್ತೆ. ಎ ಫೈರ್ ನೀಡ್ಸ್ ಕೋಯಲ್ ಆರ್ ವುಡ್ ಟು ಬರ್ನ್. ಹಾಗೆಯೇ ನಮಗೆ ಒಂದು ಬೆಂಕಿ ಉರಿಬೇಕು ಅಂತಂದರೆ ಅದಕ್ಕೆ ಮೇನಾಗಿ ಕೋಲ್, ಇಂಧನ ಬೇಕಾಗಿರುತ್ತೆ. ವುಡ್ ಮತ್ತು ಅದಕ್ಕೆ ಸೌದೆಗಳು ಸಹ ಬೇಕಾಗಿರುತ್ತೆ. ಸೌದೆಗೆ ಮತ್ತು ಇಂಧನ ಇದ್ದಾಗ ಮಾತ್ರ ಅದು ಚೆನ್ನಾಗಿ ಉರಿತದೆ. ಆಲ್ ದೀಸ್ ಥಿಂಗ್ಸ್ ನೀಡ್ ಫ್ಯೂಯಲ್. ಇವೆಲ್ಲವುಗಳಿಗೂ ಕೂಡ ಫ್ಯೂಯಲ್, ಇಂಧನ ಬೇಕು. ಕೋಲ್, ಆಯಿಲ್ ಆ್ಯಂಡ್ ಗ್ಯಾಸ್ ಆರ್ ಆಲ್ ಫ್ಯೂಯಲ್ಸ್. ಹಾಗಾದರೆ ವಿಚ್ ಆರ್ ದ ಫ್ಯೂಯಲ್ಸ್? ಕೋಲ್ ಅಂತಂದರೆ ಇದ್ದಿಲು. ಇದನ್ನು ನೀವು ನಿಮ್ಮ ಮನೆಯಲ್ಲೇ ನೋಡ್ತೀರಾ. ನಾವು ಯಾವುದನ್ನು ಮಸಿ ಅಂತ ಕರಿತೀವೋ ಅಂತಂದರೆ ಸೌದೆಯನ್ನು ಉರಿಸಿದ ನಂತರ ಬ್ಲ್ಯಾಕ್ ಸಿಗುತ್ತಲ್ವಾ, ಅದನ್ನೇ ನಾವು ಕೋಲ್ ಅಂತ ಕರಿತೀವಿ, ಇದ್ದಿಲು ಅಂತ ಕರಿತೇವೆ. ಆಯಿಲ್, ಎಣ್ಣೆ, ಆ್ಯಂಡ್ ಗ್ಯಾಸ್, ಸೀಮೆ ಎಣ್ಣೆ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅವನ್ನ ಆಯಿಲ್ ಅಂತ ಕರಿತೇವೆ. ಆ್ಯಂಡ್ ಗ್ಯಾಸ್ ಆರ್ ಫ್ಯೂಯಲ್. ಇವೆಲ್ಲವೂ ಕೂಡ ಫ್ಯೂಯಲ್ಸ್, ಇಂಧನಗಳು. ಕೋಲ್, ಆಯಿಲ್ ಆ್ಯಂಡ್ ಗ್ಯಾಸ್ ಆರ್ ಆಲ್ ಫ್ಯೂಯಲ್. ದೇ ಆರ್ ಯೂಸ್ ಟು ಪ್ರೊವೈಡ್ ಎನರ್ಜಿ. ಇವೆಲ್ಲವೂ ಕೂಡ ನಮಗೆ ಶಕ್ತಿಯನ್ನು ಒದಗಿಸುತ್ತೆ. ದೇ ಆರ್ ಕಾಲ್ಡ್ ರಿಸೋರ್ಸಸ್. ಇವುಗಳನ್ನು ನಾವು ಸಂಪನ್ಮೂಲಗಳು ಅಂತ ಕರಿತೇವೆ. ದೇ ಆರ್ ಕಾಲ್ಡ್ ರಿಸೋರ್ಸಸ್. ವಿ ಗೆಟ್ ದೆಮ್ ಫ್ರಮ್ ದ ಅರ್ತ್. ಇವೆಲ್ಲವನ್ನು ಕೂಡ ನಾವು ವಿ ಕ್ಯಾನ್ ಗೆಟ್ ದೆಮ್ ಫ್ರಮ್ ದ ಅರ್ತ್. ಇವೆಲ್ಲವನ್ನು ನಾವು ಭೂಮಿಯಿಂದನೇ ಪಡ್ಕೊಳ್ತೇವೆ. ಎನರ್ಜಿ ಎಕ್ಸಿಟ್ಸ್ ಇನ್ ವೇರಿಯಸ್ ಫಾರ್ಮ್ಸ್. ಹಾಗಾದರೆ ಶಕ್ತಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಎಕ್ಸಿಟ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಚ್ ಎ ಕೆಮಿಕಲ್, ಮೆಕ್ಯಾನಿಕಲ್,
ಹೀಟ್, ಲೈಟ್, ಎಲೆಕ್ಟ್ರಿಕಲ್, ಮ್ಯಾಗ್ನೆಟಿಕ್ ಆ್ಯಂಡ್ ಸೌಂಡ್ ಎನರ್ಜಿ. ಸೊ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಶಕ್ತಿ ಸಿಗುತ್ತೆ. ಹೇಗೆ ಕೆಮಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಎಲೆಕ್ಟ್ರಿಕಲ್, ಮ್ಯಾಗ್ನೆಟಿಕ್ ಆ್ಯಂಡ್ ಸೌಂಡ್ ಎನರ್ಜಿ. ಎನರ್ಜಿ ಚೇಂಜ್ ಈಸಿಲಿ ಫ್ರಮ್ ಒನ್ ಫ್ರಮ್ ಟು ಅನದರ್. ಒಂದು ರೀತಿಯಿಂದ ಇನ್ನೊಂದು ರೀತಿಗೆ ಆ ಎನರ್ಜಿ ಅದು ಕನ್ವರ್ಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸನ್ ಎನರ್ಜಿ, ಆ ಸೋಲಾರ್ ಎನರ್ಜಿ, ಆ ಸೂರ್ಯನ ಶಕ್ತಿಯಿಂದ ನಾವು ಆಹಾರವನ್ನು ಸಸ್ಯ ತಯಾರು ಮಾಡುತ್ತೆ. ಆಗ ಆಹಾರದಿಂದ ನಾವು ಬೇರೆ ರೀತಿಯ ಎನರ್ಜಿಯನ್ನು ತಗೊಂಡು ನಾವು ಅದನ್ನು ಆಹಾರವನ್ನು ತಿಂದಾಗ ನಮಗೆ ಬೇರೆ ರೀತಿಯಲ್ಲಿ ಅದು ಶಕ್ತಿ ನಮಗೆ ಕನ್ವರ್ಟ್ ಆಗುತ್ತೆ. For example, source of energy. So we can see many source of energy, that is atomic energy is used to great amount of energy in the form of heat. Atomic energy, ಪರಮಾಣು ಶಕ್ತಿ ಅಂತ ಕರಿತೇವೆ. ಸೊ ಇಟ್ ಈಸ್ ಯೂಸ್ ಟು ಗೆಟ್ ಗ್ರೇಟ್ ಅಮೌಂಟ್ ಆಫ್ ಎನರ್ಜಿ. ಇದು ತುಂಬ ಪ್ರಮಾಣದಲ್ಲಿ ಎನರ್ಜಿಯನ್ನು ಸಿಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್. ಶಾಖವನ್ನು ಉತ್ಪಾದನೆ ಮಾಡಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಆಟಮ್ ಬಾಂಬ್ ಅಂತ ಕರಿತೀವಲ್ಲ ನಾವು, ಒಂದು ಬಾಂಬನ್ನು ಹಾಕಿದ್ರೆ ಸಾಕು ಆ ಪ್ಲೇಸೆಲ್ಲ ಅಷ್ಟು ಮಟ್ಟಿಗೆ ಅದು ಒಂದಷ್ಟು ಪ್ರದೇಶವನ್ನು ಬರ್ನ್ ಮಾಡುವಂಥ ಕೆಪಾಸಿಟಿ ಹೊಂದಿರುತ್ತೆ. ಅದೇ ಆಟೋಮಿಕ್ ಎನರ್ಜಿ ಈಸ್ ಯೂಸ್ ಟು ಗ್ರೇಟ್ ಅಮೌಂಟ್ ಆಫ್ ಎನರ್ಜಿ. ಇದು ತುಂಬ ಪ್ರಮಾಣದಲ್ಲಿ ಶಕ್ತಿಯನ್ನು ಹೊಂದಿರುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್. ಇದು ಇನ್ ದ ಫಾರ್ಮ್ ಆಫ್ ಹೀಟನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಆಯುಧ ಆಗಿರುತ್ತೆ. ಸೋಲಾರ್ ಎನರ್ಜಿ ಆರ್ ಸೋಲಾರ್ ಕುಕ್ಕರ್. ಸೋಲಾರ್ ಎನರ್ಜಿ, ದ ಎನರ್ಜಿ ಅಂದರೆ ಬಿಸಿಲಿನ ತಾಪವನ್ನು ಪಡ್ಕೊಂಡು ತಯಾರಾಗುವಂತಹ ಎನರ್ಜಿಯನ್ನು ಸೋಲಾರ್ ಹೀಟರ್, ಸೋಲಾರ್ ಎನರ್ಜಿ, ಸೋಲಾರ್ ಕುಕ್ಕರ್ ಅಂತ ಕರಿತೇವೆ. ದ ಎನರ್ಜಿ ಆಫ್ ದ ಸನ್ ಕ್ಯಾನ್ ಬಿ ಯೂಸ್ ಟು ಗೆಟ್ ಹೀಟ್ ಆ್ಯಂಡ್ ಲೈಟ್. ಇದನ್ನು ಸೋಲಾರ್ ಕುಕ್ಕರ್, ಸೋಲಾರ್ ಹೀಟರ್ ಅಂತ ಹೇಳ್ತೀವಿ. ಇದನ್ನು ನೀವು ಬಿಸಿಲಿಗಿಟ್ಟಾಗ ಅದೇನಾಗುತ್ತೆ, ಚಾರ್ಜ್ ಆಗ್ತಾ ಇರುತ್ತೆ. ಅದನ್ನು ಸೋಲಾರ್ ಹೀಟರನ್ನು ನಾವು ಬಳಸ್ಕೊಂಡು ನಾವು ಮತ್ತೆ ನಮ್ಮ ಬಳಕೆಗಳಿಗೂ ಸಹ ಆ ಹೀಟರನ್ನು ಯೂಸ್ ಮಾಡ್ಕೋಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೋರ್ಸ್ ಆಫ್ ಎನರ್ಜಿ, ದಟ್ ಈಸ್ ದ ಎನರ್ಜಿ ಆಫ್ ಫ್ಲೋಯಿಂಗ್ ವಾಟರ್ ಕ್ಯಾನ್ ಬಿ ಯೂಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಫ್ಲೋಯಿಂಗ್ ವಾಟರ್ ಅಂದರೆ ಹರಿತಾ ಇರುವಂತಹ ನೀರಿನ ರಭಸದ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ನಾವು ಜನರೇಟ್ ಎಲೆಕ್ಟ್ರಿಸಿಟಿ ಜರ್ನೇಟ್ ಆಗುವಂಥದ್ದನ್ನು ನಾವು ಕಾಣಬಹುದು. ಹಾಗೆಯೇ ವಿಂಡ್ ಎನರ್ಜಿ ಕ್ಯಾನ್ ಬಿ ಯೂಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಹಾಗೆಯೇ ಜೋರಾಗಿ ಬೀಸುವಂತಹ ವಿಂಡ್, ಗಾಳಿ ರಭಸದಿಂದಲೂ ಸಹ ನಾವು ಎನರ್ಜಿಯನ್ನು ಪಡ್ಕೋಬಹುದು. Did you understand, children? These are the source of energy. I hope you understood the chapter force, work and energy. Today in this class we were discussed about energy. I hope you understood the chapter energy. You also read 2 or 3 times at your home. Thank you.